ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಅಸ್ಥಿಪಂಜರ ರಹಸ್ಯದ ಬಗ್ಗೆ ನಾವು ಹೇಳಲೇಬೇಕು. ಧರ್ಮಸ್ಥಳದ ಬಗ್ಗೆ ಯಾರನ್ನು ಕುಣಿಸ್ತಾ ಇದ್ದಾರೆ ಇಲ್ಲಿ, ಇದು ಸಂಗತಿ. 300ಕ್ಕೂ ಹೆಚ್ಚು ಶವ ಹಾಕಿದ್ದೀನಿ 30 ಕಡೆಗಳಲ್ಲಿ. 30 ಕಡೆ 300ಕ್ಕೂ ಹೆಚ್ಚು ಹೆಣ ಅಂದ್ರೆ ಒಂದೊಂದು ಕಡೆಗೆ 10 ಹಾಕಿರಬೇಕು. 30 ಅಲ್ಲ 30 ಪಾಯಿಂಟ್, 30 ಹತ್ತಲೆ 300. ನೋಡಿ ಮಣ್ಣನ್ನು ಯಾವ ಪರಿ ಅಗದಿದ್ದಾರೆ ಅಂತಂತಂದರೆ, ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಿನ್ನೆ ಮಣ್ಣನ್ನು ಅಗದಿರೋದು. ಒಂದು ಯಂತ್ರ ಮಾಡಿದ್ದಾಯಿತು, ಯಂತ್ರ ಮಾಡಿ ಆದಮೇಲೂ ಕೂಡ ಅವನು ಮಾಸ್ಕ್ ಮಾನ ಹೇಳ್ದ, ಇಲ್ಲ ಇಲ್ಲಿ ಶವಗಳು ಇದ್ದೇ ಇವೆ, ದಯವಿಟ್ಟು ನೀವು ಇನ್ನೊಂದು ಸ್ವಲ್ಪ ಇಲ್ಲಿ ಅಗಿಬೇಕಿಲ್ಲಿ ಅಂತ. ಕೊನೆಗೆ ಯಂತ್ರಗಳನ್ನೇ ಬಳಸಿಕೊಂಡು ಅಲ್ಲಿ ತೆಗೆಯುವಂಥ ಪ್ರಕ್ರಿಯೆಗಳು ಶುರುವಾಯಿತು. ಎಷ್ಟರ ಮಟ್ಟಿಗೆ ಮಣ್ಣು ತೆಗೆದಿರೋದು, ವಿಪರೀತ ಪ್ರಮಾಣದಲ್ಲಿ ಮಣ್ಣನ್ನು ತೆಗೆದಿದ್ದಾರೆ. ಬಂಗಲಗುಡ್ಡ ಕಲ್ಲೇರಿನಲ್ಲಿ ಮತ್ತಷ್ಟು ಪಾಯಿಂಟ್ಗಳಿವೆ. ರತ್ನಗಿರಿನಲ್ಲೂ ಕೂಡ ಮತ್ತಷ್ಟು ಸ್ಥಳ ತೋರಿಸ್ತೀನಿ. ರತ್ನಗಿರಿ ಎಲ್ಲಿದು ಅಂತಂದರೆ ಬಾಹುಬಲಿ ಬೆಟ್ಟ ಬರುತ್ತಲ್ಲ ಅಲ್ಲೇನೇ, ಅಲ್ಲೂ ಕೂಡ ಅಗಿರಿ. ನಾನು ತೋರಿಸಿರೋ ಜಾಗದಲ್ಲಿ ಅಗಿರಿ. ಇದು ನೋಡಿ ಸಂಗತಿ. SIT ಅಧಿಕಾರಿಗಳು AC ವರ್ಗೀಸ್ ಅವರಿಗೆ ಇವನು ಒತ್ತಾಯ ಮಾಡಿದ್ದಾನೆ. ಬಂಗ್ಲಾಗುಡ್ಡ ಮತ್ತು ಕಲ್ಲೇರಿನಲ್ಲಿ ಇನ್ನೂ ಹಲವಾರು ಪಾಯಿಂಟ್ಗಳಿವೆ, ಅಲ್ಲಿ ಅಗದರೆ ಗೊತ್ತಾಗತ್ತೆ. ಸೊ ಇದು ಹಾಗಾದರೆ ಇನ್ನು ಎಷ್ಟು ಕಡೆಗೆ ಪಾಯಿಂಟ್ಗಳು ನೀವು ತೋರಿಸ್ತಾನೆ, ಎಷ್ಟು ಕಡೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಅಗಿತಾ ಹೋಗಬೇಕು, ಇದು ಸಂಗತಿ. ಇನ್ನು ಪಾಯಿಂಟ್ಗಳ ಮೇಲೆ ಪಾಯಿಂಟ್ಗಳನ್ನ ತೋರಿಸ್ತಾನೆ ಇರ್ತಾನೆ, ಅಗಿತಾನೆ ಇರಬೇಕು ಇವರು. 13ನೇ ಪಾಯಿಂಟಲ್ಲಿ ಇವತ್ತು ಶೋಧ ಕಾರ್ಯ. ದಿಕ್ಕು ಸಮೇತ ಉತ್ತರ ದಿಕ್ಕಿನಲ್ಲಿ ಶವಗಳನ್ನು ಹೂತಿದ್ದೀನಿ. ಮಾತು ಕೇಳಲೇಬೇಕು. SIT ಅಧಿಕಾರಿಗಳು ಇವನು ಮಾತನ್ನು ಕೇಳಬೇಕು, AC ಇವ್ರು ಮಾತನ್ನು ಕೇಳ್ತಾರೆ. ಯಾಕಂದರೆ ಕಳೆದ ಬಾರಿ AC ಅವರ ಈ ನಡವಳಿಕೆ ಮತ್ತು ಅವರು ಕರ್ಕೊಂಡು ಹೋದಂಥ ರೀತಿ ಇತ್ತಲ್ಲ, ಮೇಲ್ಗಡೆಗೆ ಕೇಳಿದೆ ನೆನ್ನೆ SIT ಅಧಿಕಾರಿಗಳಿಗೆ ತಿಳಿಸಿದ್ದೇನೆ ನೆನ್ನೆ. ಅದು ಅನುಮಾನಗಳನ್ನು ಹುಟ್ಟುಹಾಕಿದೆ. 10 ಪ್ರಶ್ನೆಗಳಿವೆ ಇಲ್ಲಿ. ಒಂದಾದ ಮೇಲೆ ಒಂದು ನೋಡಿ. ಅಲ್ಲಿ ಮಷಿನ್ ಏನು ಅಲ್ಲಿ ಪೂರ ಸ್ಕ್ಯಾನಿಂಗ್ ಮಾಡ್ತು, ಅದೆಲ್ಲ ಆದಮೇಲೂ ಕೂಡ ಅವನಿಗೆ ಸಮಾಧಾನ ಆಗಲಿಲ್ಲ. ಇಲ್ಲ ಇಲ್ಲಿ ಶವಗಳಿದೆ, ತೆಗಿಬೇಕಿಲ್ಲಿ ಅಂತಂದ. ಎಷ್ಟರ ಮಟ್ಟಿಗೆ 18 ಅಡಿ ಆಳ ತೆಗೆದಿದ್ದಾರೆ. 18 ಅಡಿ ಆಳ. ಇನ್ನು ಸ್ವಲ್ಪ ಜಾಸ್ತಿ ತೆಗೆದಿದ್ರೆ ನೀರು ಬಂದ್ಬಿಡೋದು. ಎಷ್ಟು ಅಡಿ ಅಗಲ, ಎಷ್ಟು ಅಡಿ ಆಳ ತೆಗೆದಿದ್ದಾರೆ ಅಂತಂದರೆ ಅಲ್ಲೊಂದು ಭಾಳ ಅದ್ಭುತವಾದಂಥ ಒಂದು ಪುಷ್ಕರಣಿ ಮಾಡ್ಬೋದಲ್ಲಿ. ತೆಗೆಯೋದು, ಅಸ್ಥಿ ಪಂಜರ ಸಿಗದಿದ್ದಾಗ ಮತ್ತೆ ಮುಚ್ಚೋದು. ಇವತ್ತು ಕೂಡ ಇದೇ ಜಾಗದಲ್ಲಿ ಅಗಿರಿ ಅಂತ ನಾನು ಏನು ಹೇಳ್ತೀರಿ? ಎಷ್ಟು ಅಗಸ್ಬೇಕು, ಎಷ್ಟು ಬಗ್ಗಿಸ್ಬೇಕು? 18 ಅಡಿ ಆಳ, 8 ಅಡಿ ಅಗಲ, 22 ಅಡಿ ಉದ್ದ. ಏನ್ರಿ ಇದು? ಅಷ್ಟರ ಮಟ್ಟಿಗೆ 13ನೇ ಪಾಯಿಂಟಲ್ಲಿ ದೊಡ್ಡ ಮಟ್ಟದಲ್ಲಿ ಅಗಿಯಲಾಗಿದೆ. ಬಗದು ಹಾಕಿವೆ ಯಂತ್ರಗಳು. ನಾನು ಹೇಳ್ತಾ ಇದ್ದೆ, ಇನ್ನು ಸ್ವಲ್ಪ ತೆಗೆದು ಬಿಟ್ಟಿದ್ರೆ ನೀರು ಬಂದುಬಿಡೋದು, ಒಂದು ಒಳ್ಳೆ ಪುಷ್ಕರಣಿ ಆಗಿಬಿಡೋದಲ್ಲಿ. ಅಷ್ಟರ ಮಟ್ಟಿಗೆ ಇಲ್ಲಿ ಯಾರನ್ನ ಕುಣಿಸ್ತಾ ಇದ್ದಾರೆ? ಇಡೀ ಅಧಿಕಾರಿಗಳು ಮತ್ತು AC ದೂರುದಾರ ಕುಣಿಸ್ತಾ ಇದ್ದಾನ, ಅಥವಾ ದೂರುದಾರ ಹೇಳ್ದಂಗೆ ಅಧಿಕಾರಿಗಳು ಕೇಳ್ತಾ ಇದ್ದಾರಾ? ದೇವ್ರಿಗೇ ಗೊತ್ತು. ಬಹುಶಃ ಇದು ಮಂಜುನಾಥನಿಗೂ ಅರ್ಥ ಆಗಿಲ್ಲ ಅಂತ ಅನಿಸುತ್ತೆ ಬಹುಶಃ. ಇಷ್ಟರ ಮಟ್ಟಿಗೆ ಬನ್ನಿ, ನಮ್ಮ ಪ್ರತಿನಿಧಿಗಳು ಇಬ್ಬರು ಸ್ಥಳದಲ್ಲೇ ಇದ್ದಾರೆ. ಆರಂಭದಿಂದ ಪ್ರತಿ ವಿವರಗಳನ್ನು ನಿಮ್ಮ ಎದುರುಗಡೆ ಇಡ್ತಾ ಇದ್ದಾರೆ ಪೃಥ್ವಿ ಮತ್ತು ಅಶೋಕ್. ಪೃಥ್ವಿಯವರಿಂದ ಶುರು ಮಾಡ್ತಾ ಇದ್ದೀನಿ. ಪೃಥ್ವಿರಾಜ್ ಭಾಳ ಗಮನಿಸಬೇಕಾದಂಥ ಸಂಗತಿ, 18 ಅಡಿ ಆಳ. ನಾನು ಹೇಳ್ತಾ ಇದ್ದೆ, ಒಂದು ಸ್ವಲ್ಪ ತೆಗೆದಿದ್ರೆ ಒಂದು ಪುಷ್ಕರಣಿ ಮಾಡಿಬಿಡ್ಬೋದಾಗಿತ್ತು, ಜಲ ಬರೋದೊಂದು ಬಾಕಿ ಇತ್ತು. ಅಷ್ಟರ ಮಟ್ಟಿಗೆ ಆಳ ತೆಗೆದಿದ್ದಾರೆ. ಇನ್ನೂ ಕೂಡ ಇದೇ ಪಕ್ಕದ ಜಾಗದಲ್ಲೇ ತೆಗಿರಿ ಅಂತ ಕೂಡ ಹೇಳ್ತಾ ಇದ್ದಾನೆ. ಏನು ನಡೀತಾ ಇದೆ ಇಲ್ಲಿ? ಖಂಡಿತ ರಂಗನಾಥ್, ನಿನ್ನೆ ಆ ಒಂದು GPR ಮಷಿನ್ನಲ್ಲಿ ಏನು ಎಲ್ಲ ಸ್ಕ್ಯಾನನ್ನು ಮಾಡಲಾಯಿತು ಅಂದರೆ, ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದರೆ, ಆತ ಏನು 13ನೇ ಪಾಯಿಂಟ್ನ ಗುರುತು ಮಾಡಿದ್ದ, ಅದನ್ನು 3 ಪಟ್ಟು ಹೆಚ್ಚಿಸ್ಕೊಂಡಿದ್ರು. ಅಧಿಕಾರಿಗಳೇ ಅದನ್ನು ಹೆಚ್ಚಿಸ್ಕೊಂಡಿದ್ರು. ಅಂದರೆ ಇಂಥ ಕನ್ಫ್ಯೂಷನ್ಸ್ ಬರಬಾರ್ದು, ಇಂಥ ಡೆಫಿನೇಷನ್ಗಳು ಬೇರೆ ರೀತಿ ಬರಬಾರ್ದು ಅಂತ ಹೇಳಿ ಆ 3 ಪಟ್ಟು ಹೆಚ್ಚಿ ಎಲ್ಲ ಕಡೆ ಆ ಒಂದು ಮಷಿನ್ನಲ್ಲಿ ಸ್ಕ್ಯಾನನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ಏರಿಯಾದಲ್ಲಿ ಏನೂ ಕಂಡು ಬಂದಿಲ್ಲ. ಕೆಲವೊಂದು ಕಡೆ ಅಬ್ಸ್ಟ್ರಾಕ್ಷನ್ ಸ್ವಲ್ಪ ಇತ್ತು ಅಂತ ಕಂಡು ಬರ್ತಾಯಿತ್ತು. ಅದು ಕಳೆ ಬರಹ ಮೂಳೆ ಅನ್ನೋದು ಕನ್ಫರ್ಮ್ ಆಗಿರಲಿಲ್ಲ. ಸೊ ಅಂಥ ಜಾಗದಲ್ಲಿ
ಪ್ರದೇಶದಲ್ಲಿ ಉತ್ಖನನವನ್ನ ಮಾಡಲಾಯಿತು. ಈತ ಕೂಡ ಅದೇ ಪ್ರದೇಶದಲ್ಲಿ ಉತ್ಖನನ ಮಾಡಿ ಅಂತ ಹೇಳಿದ್ದ. ಸೊ ಆತ ತೋರಿಸಿದಂತ ಜಾಗದಲ್ಲೇ ಅಗಿದ್ದಿದ್ದಂಥದ್ದು. ಅದು 1-2 ಅಡಿ ಅಲ್ಲ, 18 ಅಡಿಗಳನ್ನ ಅಗ್ದಿದ್ದಾರೆ. 22 ಅಡಿ ಉದ್ದ, 8 ಅಡಿ ಅಗಲ. ಇದು ದೊಡ್ಡ ಹೊಂಡನೇ ಹೊಡೆದಿದ್ರು ಅಲ್ಲಿ. ಸೊ ಅದನ್ನ ರಾತ್ರಿ ಮುಚ್ಚೋದಕ್ಕೆ, ವಾಪಸ್ ಅದನ್ನ ಮುಚ್ಚಬೇಕು ಅನ್ನೋದೇ ರಾತ್ರಿ 9 ಗಂಟೆ ಆಗೋಯ್ತು. ಆ ದೂರದಾರ ಕೂಡ ಅಲ್ಲೇ ಇದ್ದ. ಸೊ ಅದನ್ನೆಲ್ಲ ಅವ್ರು ಎಷ್ಟ ತೆಗೆದು ಮುಚ್ಚಿದ್ದಾರೆ. ಆತನ ಡಿಮ್ಯಾಂಡ್ ರಾತ್ರಿ ಇದ್ದಿದ್ದೇನಂತ ಹೇಳಿದ್ರೆ, ಇಲ್ಲ ಇದೇ ಪ್ಲೇಸಲ್ಲಿ ಇನ್ನೂ ಸಿಗುತ್ತೆ, ನೀವು ಏನು ಗುರುತು ಮಾಡಿದ್ದೀರಿ, ಇನ್ನೂ ಸಾಕಷ್ಟು ದೊಡ್ಡ ಜಾಗ ಇದೆ, ಅಲ್ಲೂ ಕೂಡ ತೆಗೀರಿ, ನಾಳೆ ಅಲ್ಲೂ ಕೂಡ ಅಲ್ಲಿಂದ ಮಾಡಿ ಅಂತ ಹೇಳಿ ಆತ ಹೇಳ್ತಾ ಇದ್ದ. ಸೊ ಇಲ್ಲಿ ಏನು ವಿಚಾರ ಅಂತ ಹೇಳಿದ್ರೆ, ಅಷ್ಟು GPS ಅಡ್ವಾನ್ಸ್ ಮಿಷಿನ್ ಅನ್ನು ತಂದು ಎಲ್ಲ ಕಡೆ ಸ್ಕ್ಯಾನ್ ಮಾಡಿ ನೋಡಿದ್ದಾರೆ. ಸ್ಕ್ಯಾನ್ ಮಾಡಿ ಅಲ್ಲಿ ಏನು ಕಂಡು ಬಂದಿಲ್ಲ ಅಂತ ಇದ್ರೂ ಕೂಡ ಅಲ್ಲೇ ಈಗ ಉತ್ಖನನವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಒಂದು ಪಾಯಿಂಟ್ ಅನ್ನು ಗುರುತು ಮಾಡಿದ್ರಿಂದ ಅದು ಪ್ರೊಸೀಜರ್ ಮಾಡಲೇಬೇಕು. ಅಂದರೆ GPS ಅಲ್ಲಿ ಕಾಣದೇ ಇರಲಿ, ಆತ ಒಂದು UDI ಅಂದರೆ ಆ ಒಂದು ಮಾಜರಾಗಿ ಆ ಪಾಯಿಂಟ್ಗೆ 13 ಅಂತ ನಂಬರ್ ಕೊಟ್ಟಿದ್ದಾರೆ, ಅದರಿಂದ ಅದನ್ನ ಉತ್ಖನನ ಮಾಡಲೇಬೇಕು. ಅದನ್ನ ಒಂದು ಪ್ರೊಸೀಜರಿಗೆ ಆಗಿದೆ. ಸೊ ಇವತ್ತು ಕೂಡ ಅದೇ ಈಗ ಮುಂದುವರಿಯುವಂತಹ ಸಾಧ್ಯತೆಗಳಿದೆ. ಆತ ಏನು ಹೇಳ್ತಾನೆ, ಆತ ಹೇಳ್ದಂತೆ SIT ಅಧಿಕಾರಿಗಳು ಕೇಳ್ತಾ ಇರುವಂಥದ್ದು. ಸದ್ಯಕ್ಕೆ ಆತ ಕೇವಲ ಅಲ್ಲಿ ಮಾತ್ರ ಅಲ್ಲ, ಏನು 30 ಜಾಗಗಳಲ್ಲಿ 300 ಶವಗಳನ್ನು ಹೂತಿದ್ದೀನಿ ಅಂತ. ಅಂದ್ರೆ ಅವನ ಪ್ರಕಾರ ಇನ್ನೂ 15 ಪಾಯಿಂಟ್, ಈಗಾಗಲೇ 16 ಪಾಯಿಂಟ್ ಆಗಿದೆ, ಇನ್ನೂ 15 ಪಾಯಿಂಟ್ ತೋರಿಸಲಿಕ್ಕೆ ರೆಡಿ ಅನ್ನೋದನ್ನ ಅವ್ನು ಇಂಡೈರೆಕ್ಟ್ ಆಗಿ ಅದನ್ನ ಹೇಳಿರುವಂಥದ್ದು. ಸೊ ಇಲ್ಲಿ ಇವತ್ತಿನ ವಿಚಾರ ಏನಂತ ಹೇಳಿದ್ರೆ, ಇವತ್ತು ಆ 13ನೇ ಪಾಯಿಂಟ್ ಏನಾದರೂ ಮತ್ತೆ ಈಗ ಆಗಿದ್ರೆ, ಅದರ ಅಕ್ಕಪಕ್ಕ ಇರುವಂಥ ಜಾಗದಲ್ಲಿ ಮತ್ತೆ ಆಗಿದ್ರೆ, ಇವತ್ತು ಕೂಡ ಸಿಗಲಿಲ್ಲ ಅಂದರೆ ಸೀದಾ ಆತನ ಬ್ರೈನ್ ಮ್ಯಾಪಿಂಗ್, ಮಂಪರು ಪರೀಕ್ಷೆ ಮಾಡಬೇಕು ಅನ್ನೋ ಒತ್ತಾಯಗಳು ಕೂಡ ಕೇಳಿಬಂದ್ರು. ಆಶ್ಚರ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಈತ ಹೇಳ್ತಾ ಇರುವಂಥದ್ದು ನಿಜನ ಸುಳ್ಳು ಅನ್ನೋದು ಆರಂಭಿಕದ ಹಂತದಲ್ಲಿ ಕನ್ಫ್ಯೂಷನ್ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಆತನನ್ನು ನಂಬಿ ಎಲ್ಲ ರೀತಿ ಆತ ಹೇಳ್ದಂಗೆ ಕೇಳ್ಕೊಂಡೋಗಿ ಎಲ್ಲ ಕಡೆ ತೆಗೆದಿದ್ದಂಥದ್ದು. ಅಂದರೆ ಈಗ 1ರಿಂದ 12ನೇ ಪಾಯಿಂಟ್ವರೆಗೂ ಕೂಡ ಏನು ಆತ ಹೇಳ್ತಾ ಇದ್ದ ಆ ಪ್ರದೇಶಗಳಲ್ಲಿ ಸಿಗ್ತಾ ಇರಲಿಲ್ಲ. ಸೊ ಆಗ ಕೆಲವೊಂದು ಡೆಫಿನೇಷನ್ಗಳು ಬರ್ತಾ ಇತ್ತು. ಆತನಿಗೆ 15-20 ವರ್ಷದ ನೆನಪಿರುತ್ತಾ, ಅಲ್ಲಿ ತೋರಿಸುವಂಥ ಜಾಗದ ಪಕ್ಕದಲ್ಲಿ ತೋರಿಸಿರ್ಬೋದು, ಈ ಥರದ್ದೆಲ್ಲ ಇತ್ತು. ಆದರೆ ನಿನ್ನೆ 13ನೇ ಪಾಯಿಂಟಲ್ಲಿ ಆತನೇ ಹೇಳಿದ್ದು 100 ಅಂದರೆ ಸಾಕಷ್ಟು ಶವಗಳನ್ನು ಅಲ್ಲಿ ಹೂತಾಕಿದ್ದೀನಿ ಅಂತ. ಅದು ಅಲ್ಲದೆ GPR ಏನು ಒಂದು ಡ್ರೋನ್ GPR ಮಷಿನ್ ಅನ್ನು ತೆಗೆದುಕೊಂಡು ಬಂದು ಕಂಪ್ಲೀಟ್ ಸ್ಕ್ಯಾನ್ ಮಾಡಿದ್ರು. ಅಂದರೆ ಅವರು ಇಂಚು ಸ್ಕ್ಯಾನ್ ಮಾಡಿದ್ರು, ಲೈನ್ ಅಂಡ್ ಲೆಂತ್ ಹಿಡಿದು ಯಾವುದು ಜಾಗ ಎಲ್ಲ ಗ್ಯಾಪ್ ಕೊಡಲಿಲ್ಲ, ಯಾವುದು ಜಾಗನ ಗ್ಯಾಪ್ ಕೊಡ್ದಂಗೆ ಸ್ಕ್ಯಾನಿಂಗ್ ಅನ್ನು ಮಾಡಿದ್ದಂಥದ್ದು. ಅಲ್ಲೂ ಏನು ಕಂಡು ಬಂದಿಲ್ಲ ಅಂತ ಹೇಳಿದ್ರೆ ಈತನ ಮೇಲೆ ಈಗ ಎಲ್ರಿಗೂ ಕೂಡ ಒಂದು ಅನುಮಾನ ಇರುವಂಥದ್ದು, ಮತ್ತೆ ಆತನ ಮೇಲೆ ನಂಬಿಕೆ ಕಳ್ಕೊಳ್ತಾ ಇರುವಂಥದ್ದು. ಅಷ್ಟು ಯಾವುದು 1-2 ಶವಗಳಾದರೆ ಎಲ್ಲೋ ಒಂದು ಕಡೆ ಏನೋ ಆಗಿರ್ಬೋದು ಅಂತ ಹೇಳ್ಬೋದು. ಅವನು ಯಥೇಚ್ಛವಾಗಿ ಹೂತಾಕಿದ್ದಾನೆ. ಮತ್ತೆ ಆತ ತೋರಿಸಿರುವಂತಹ ಜಾಗಕ್ಕಿಂತ 3 ಪಟ್ಟು ವ್ಯಾಪ್ತಿಯನ್ನ ನಿನ್ನೆ ಇವರೇ ಹೆಚ್ಚು ಮಾಡ್ಕೊಂಡಿದ್ರು. ಆತ ತೋರಿಸಿರೋ ಜಾಗ ಮಾತ್ರ ಅಲ್ಲ, ಅದ್ರ ಪಕ್ಕದಲ್ಲಿ 3 ಪಟ್ಟು ಹೆಚ್ಚಿಗೆ ಸ್ಕ್ಯಾನ್ ಮಾಡಿದ್ರು. ಇಷ್ಟಾದರೂ ಕೂಡ ಅಲ್ಲೆಲ್ಲೂ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ಸೊ ಇದು ತನಿಖೆಯ ಟರ್ನಿಂಗ್ ಪಾಯಿಂಟ್. ಯಾಕೆಂತ ಹೇಳಿದ್ರೆ ಇಲ್ಲಿವರೆಗೂ ನಡೆದಿದ್ದಂಥದ್ದು ಒಂದು ತರ ತನಿಖೆ, ಇನ್ನ ಇದು ಬೇರೆ ತರನೇ ತಿರುಗುತ್ತೆ. ಯಾಕೆಂತ ಹೇಳಿದ್ರೆ ಆತನ ಮೇಲೆ SITಗೂ ಕೂಡ ವಿಶ್ವಾಸ ಹೋದಂತಿದೆ. ಮತ್ತೆ SIT ಅಧಿಕಾರಿಗಳು ಕೂಡ ಹೈರಾಣ ಹೋಗಿದ್ದಾರೆ, ಈತ ತೋರಿಸಿದ ಕಡೆ ಎಲ್ಲ ಅಗದು. ಸದ್ಯಕ್ಕೆ ಆತ ಇವತ್ತು ಏನು 13ನೇ ಪಾಯಿಂಟ್ ಅನ್ನ ಡಿಮ್ಯಾಂಡ್ ಇಟ್ಟಿದ್ದಾನೆ. ಇವತ್ತು ಮೋಸ್ಟ್ಲಿ ಆತನ ಮಾತನ್ನ ಲಾಸ್ಟ್ ಸರಿ ಕೇಳ್ಬೋದು ಅಂತ ಅನ್ನಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ನೀವು ಬಹಳ ಒಳ್ಳೆ ಮಾತನ್ನು ಹೇಳಿದ್ರಿ. ನೀವು ಆರಂಭದಲ್ಲಿ ಒಳ್ಳೆ ಮಾತನ್ನು ಹೇಳಿದ್ರಿ. ಈತ ಹೇಳಿದ ಕಡೆಗೆಲ್ಲ ಅವರೇ ವಿಸ್ತರಿಸಿ ಅಗಿತಾ ಇದ್ದಾರೆ. ಇಂಥ ಒಂದು ಸ್ಥಿತಿ